ಆಯ್ತು ರಿವರ್ಸ್ ಗಿರ 6 ಎಷ್ಟೊತ್ತು ಹಾಕೋದಿ ಅಪ್ಪಿ ಹೊರಗ್ ತೆಗಿಯಬೇಕಲ್ಲ ಹೊರಗೆ ತೆಗ್ದು ಹಾಕೋದ್ಲ ಹೊಳ್ಳಿ ತೆಗ್ದ ಹಾ ಗಜಮನ ಮಾಡವ ಈಗ ಕಲ್ಲೋಣ ನಿನ್ ಎಟ್ರ ತಿಂಡ್ರಿ ಎಷ್ಟರ ಗಜಮ ಮಾಡೀನಿ ಒಂದೀಟ ಐತೆ ತಿಂಡಿ ಏನದ ತಿಂಡಿ ನಿಮ್ಮ ಅಪ್ಪ ಔಟ್ ನಿಮ್ಮ ಅಪ್ಪ ನೀಟ್ ಐತೆ ಹಬ್ಬದ ನೆವ ಮಾಡಿ ಮಾರಿ ಹಬ್ಬದ ನೆವ ಮಾಡಿ ಮಾರಿ ನೋಡಕ ಬಂದೇನ पंचमी जो खाली आडोल जोडिली मावा नीनिಲ್ಲದೆ ತೇಕ ಬಂದ್ರು ಸಾಕಂದ್ರು ಬಂಡರ ಬಡದಾಗಿಲ್ಲವಾರ ಹಳೆ ಜೋಕ್ಮರ ಲೇ ನೀನ್ ಹೆಣ ಸಿಂಗಾರ ಮಾಡ್ಲಿ ನೀನು ಗೂಡು ಹೊಡೆದು ಕುಂಡ್ರಸ್ಲಿ ನೀನು ಉಡದಾರ ಹರದನ್ನ ಬೂರ ಹಾಕ್ಸಿಲ್ಲ ಅಲ್ಲೇ ಯಾವಲ್ಲ ನೀನು ಕಣ್ಣ ಕಾಣಿಸ್ ನಾನ ಗಜಮ ಮುತ್ಯ ಯಾಕೆ ಕೊಡತಿದ್ದೆ ಅಯ್ಯ ಗಜಮ ಆದ್ರ ಗಜಮನ ಕೆಲಸ ಇಲ್ಲೇನು ಅಲ್ಲೇ ನೀನು ಅಲ್ಲ ನೀ ಹೇಳಿ ಹೊಡಿ ಬರ್ದಿತ್ತ ಇಲ್ಲಿ ಮಂದಿ ಬಾಳತ್ತೆ ಅಟ್ಟ ಗಜಗಜ ಮಾಡಿ ಎದ್ದು ಬಿಡದ ಗಜ ಮಾಡಿ ಎದ್ದು ಬಿಡೋದು ಗಜಗಜ ಮಾಡ್ದ ಎದ್ದು ಬಿಡೋದು ಮತ್ತಿಲ್ಲಿ ನೆಣಾಕೊಂಡ್ ಮಕ್ಕಳವದೇನ ಅಲ್ಲೇ ನೀ ರಜ ಮತ್ತ ಹೇಳಿ ಹೊಡಿಬೇಕಿಲ್ಲ ಹೇಳ ಹುಡುಗಿಯ ಅಲ್ಲ ಹೇಳಿ ಹೊಡಿಬೇಕಿಲ್ಲ ಅಂದೆ ನೀ ಹೇಳಿ ಕೇಳಿ ಹೊಡಿಸ್ಕೊತೀಯ ಹುಡುಗಿಯ ಅವನು ನೀನು ಹೊಡಿತೀನಿ ಅಂದ್ರ ಆರಾಮ್ಸೆ ಹೇಳಿ ಹೊಡ್ಸ್ಕೊಂತೀನಿ ಮದರಂಗಿ ಮೊದಲ ಹೇಳ್ಬಾರ್ದ ಸ್ಟೇಟ್ ನೋಡಿ ಹೊಡ್ತಾನ ಹೊಡೆದ್ರ ಒಳಗ ಹೋಗಿರ್ಬೇಕ ಏನದು ನಿಂದ ತಲಿ ರಾಜ ಅದು ಹೋಗ್ಲಿ ಬಿಡು ಏನಿದು ಅವನು ಜಬರ್ದಸ್ತಾಗ ಈ ಕಡೆ ಸಮ್ಮಂತ ಹೊಂಟೈತಲ್ಲ ನಿಂದ ಗಾಡಿ ಹೆಂಗ್ ಎಲ್ಲಿ ಹೊಂಟೈತಿ ಅಂತ ಹುಡುಗಿ ನಮ್ಮ ವಾದ್ರಕಾಂತ ಕಾರ್ ಗಾಡಿ ಡ್ರೈವರ್ ಕೈ ಕೊಟ್ಟಾನಂತ ಅದಕ್ಕ ಅವನ್ ಕರ್ಕೊಂಡ ಹುಬ್ಬಳ್ಳಿಗೆ ಹೊಂಟನ ನಿನಗೂ ಹೊಡ್ಯಾಕ್ ಬರ್ತೈತ ಏನದು ಕಾರ್ ಬರ್ತೈತ್ಲ ಹೊಡ್ಯಾಕ ಬರ್ತೈತಾ ನಾ ಹೆಂಗ್ ಹೊಡಿತೀನೋ ಎಷ್ಟೊತ್ನ್ಯಾಗ ಹೊಡಿತೀನೋ ಅದನ್ನ ನಿನಗ್ ಗೊತ್ತಾಗೋದಿಲ್ಲ ಬಾ ಹೆಂಗ್ ಹೊಡಿತಿ ಎಷ್ಟೊತ್ನಾಗ ಹೊಡಿತಿ ಗೊತ್ತಾಗಂಗಿಲ್ಲ ಅದ ಹೆಂಗ್ ಹೊಡಿತಿ ಯಾವಾಗ ಎಷ್ಟೆಷ್ಟನ್ಯಾಗ ಹೊಡಿತಿ ಅಂತ ನಿನ್ನಂತ ಹುಡುಗಿ ಮಗಲಾಕ್ ಕೂತ್ರ
100 ಕಿಲೋಮೀಟರ್ ಹೋಗಿದ್ದು ಗೊತ್ತಾಗಂಗಿಲ್ಲ, 600 ಕಿಲೋಮೀಟರ್ ಹೋಗಿದ್ದು ಗೊತ್ತಾಗಂಗಿಲ್ಲ. ನಿನ್ನ ಕೈ ಹಿಡದ ಹಾ. ಗೇರ್ ಹಾಕಿ ಒತ್ತಾನ ಒಯ್ತೀನಿ ಅಂದ್ರ ಗಾಡಿ ಹಾ ಸಡ್ಲ ಪಡ್ಲ ಎಲ್ಲ ಹೋಗೈತಿ. ಒಂದನೇ ಗೇರ್ನಾಗ ಹೋಗತ್ತೆ, ಎರಡನೇ ಗೇರ್ನಾಗ ಹೋಗತ್ತ, 4 ಗೇರ್ ಹಾಕಿ ಒಳಗ್ ಹೋಯ್ತೀನಿ ಅಂದ್ರ ಐದನೇ ಗೇರ್ ಇದು. 5 ನಂದು ಒಂದ್ ಎಷ್ಟ್ರ ಐತಿ, ರಿವರ್ಸ್ ಗೇರ್ 6. ಎಷ್ಟೊತ್ತು ಹಾಕೊಂಡಿ ಅಪ್ಪಿ, ಹೊರಗ್ ತೆಗಿಯಬೇಕಲ್ಲ. ಹೊರಗ್ ತೆಗ್ದ್ ಹಾಕೋದ್ಲ. ಹಾ ಹೊಳ್ಳಿ ತೆಗ್ದ ಹಾ ಒಟ್ಟು ಗಜಮನ ಮಾಡವ ಈಗ ಊರ. ಅಲ್ಲಿ ಹಾಗಾದ್ರ ದೋಸ್ತ, ನೀನು ಹೊಡ್ಯಾಕ್ ಬರ್ತೀನಿ ಅಂದ್ರ ನಮ್ದೊಂದ್ ಗಾಡಿ ಐತಿ, ಹೊಡ್ಯಾಕ್ ಬರ್ತೀಯ? ಯಾವ್ದದ? ಅದಲ್ಲ, ಹಾಸ್ಪಿಟಲ್ನಾಗ ನಮ್ದು ಆಂಬ್ಯುಲೆನ್ಸ್ ಐತಿ, ನೀ ಹೊಡಿತೀನಿ ಅಂದ್ರ ಫಿಕ್ಸ್. ಎಟ್ ಕೊಟ್ ನೋಡ ನನ್ನ ಕೈಯಾಗ ಚಾನ್ಸ್. ಎಷ್ಟು ಹೆಂಗ್ ಹೊಡಿತೀನಿ, ಎಷ್ಟು ವರ್ಷ ಹೊಡಿತೀನಿ ಅನ್ನೋದು ನನಗ ಗೊತ್ತಾಗಂಗಿಲ್ಲ, ಹುಡುಗಿ ನನಗ ಗೊತ್ತಾಗಂಗಿಲ್ಲ. ಬಾ ನೀ ಹೊಡಿತೀನಿ ಅಂದ್ರೆ ನಾನ್ ಬೇಡ ಅಂತೀನ ಅಪ್ಪಿ, ಫಿಕ್ಸ್ ಅಂತ ತಿಳ್ಕೊಂಬಿಡ್ಲಿ ನೀನ. ನಮ್ಮ ಹಾಸ್ಪಿಟ್ಲಿಗೆ ನೀನ ಫಿಕ್ಸ್, ನಮ್ಮ ಗಾಡಿಗೂ ನೀನ ಫಿಕ್ಸ್. ಹಂಗಾದ್ರೆ ಎಬಿಸಿಬಿಡು ಮತ್ತೆ. ಇದು ಯಾಕೋ ಗಾಮ್ ಆಗಲಿಲ್ಲ. ಹೌದ್ ನೋಡು, ಬೆಲ್ಸ್ ಅಂತ ಬೆಳ್ಳಿ ಒಂದಿಟ. ಇದ ಬೇಸಿತ್ತು ಹವ ಎಬ್ಸೋದು. ಗಜಮ ಹಲೋ ಸಾವ್ಕಾರ, ಬರಾಕತ್ತೇನ್ರಿ ಬಾಣ್ಯರಿ? ಬರಾತಿದಿ ಗಜಮ ಗಜಮ ಇನ್ನೊಂದು ಬೆಲ್ಸ್ ಅಂತದ ಅರ್ಧ ಆಗೋದಕ್ರೆ ಇನ್ನೊಂದು ಬೆಲ್ಸ್ ಅಂತದ ಹೋಗಿ ಒಟ್ಟ. ಗಜಮ 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 ಎಟ್ರ ಗಜಮ ಐತ್ಲೆ ನಿಂದ? ನಾ ಡ್ರೈವರ ನಿನ್ನ ಲೋವರ ಆಗಳ ದೂರ ಆಗಳ ದೂರ
ಏನ್ ತೊಂಬರ್ಲಿ ಸ್ಪೆಷಲ್ ಹಾ ಫೋನ್ ಮಾಡ ಹೇಳ್ತೀನಿ. ಗಜಮ ಬ್ಯಾಡ ಹೋಗಪ್ಪಿ ಅದ್ ಏನ್ ಮಾಡ್ತಿ ಉಲ್ಟಾ ನಾ ಗಜ್ಮ ಮಾಡಕತ್ನಿ ಅಂದ್ರೆ ತಿಕ್ಕತ್ತಿ ಅದಿ ನೋಡಿ ಅದು ಬಿಡು ಸುಮ್ಮನೆ ಅದಕ್ಕೆ ಎರಕತ್ತಿ ನನ್ನ ಆಲ್ಪ ಕಲ್ಯಾಣ ಏನು ಗಜ್ಮವನು ಏನು ಅವ್ನು ಸಾಕಾಗೋಗೈತೆ ಅಜ್ಜಗಳಟ್ಟ ಗಜ್ಮ ಮಾಡಕತ್ತಾರ ಅಂತ ತಿಳ್ಕೊಂಡಿದ್ದೀವಿ ನಾವು. ಅಲ್ಲ ಹೂವಿನಾರ ಬ್ಯಾಡಗಪ್ಪ ಈಗ ಬೇಕು ಮದುವೆ ಬೇಕು ಹೋಗ್ಲಿ ನಿಮ್ಮವನು ಆ ಗಾಡಿ ಸೌಕರ್ಯ ತಗೊಂಡು ಹೊಂಟಿಲ್ಲ ನೀವು ಸೌಕರ್ಯ ನೀವು ಸತ್ಯನಾಸಾಗಿ ಅಲ್ಲೇ ಆಕ್ಸಿಡೆಂಟ್ ಆಗಿ ಸಾಯಿರ್ಲಿ ನಿಮ್ಮವ್ರು. ಅಲ್ಲಿ ನಮ್ಮ ಊರಿಗೆ ಇಲಿಯಾಗಿ ಬಂದು ಹುಲಿಯಾಗಿ ಮೆರ್ರಕತ್ತಾನಲ್ಲ ಸೌಕರ್ಯ ಅವ್ ಮೊದ್ಲ ಸಾಯ್ಬೇಕು. ಅಲ್ಲ ನಾನು ಅನ್ಕ ನರ್ಸ್ ಕೋರ್ಸ್ ಮುಗಿಸಿ ಅವನು ಡಾಕ್ಟ್ರಿಗೆ ಮಾಡಕತ್ತೀನಿ ಆದ್ರೆ ಬರ್ತಾರ ನಂದು ಅಲ್ಲಿ ನುಸ್ತೈತಿ ನಂದು ಇಲ್ಲಿ ಸೋರಕತ್ತೈತಿ ನಂದು ಅಲ್ಲಿ ಕಡೆ ಹತ್ತೈತಿ ಅಂತಾರ ಚೂಸ್ಕೊಂತಾರ ಹೋಗ್ತಾರ. ಅಲ್ಲ ನಮ್ದೇನು ಪುಗ್ಸೆಟ್ ಐತಿ ಅಂತ ತಿಳ್ಕೊಂಡಾರ ಅಂತೀನ ಏನಾರು ಕೇಳಕ್ ಹೋದ ಮತ್ತೊಮ್ಮೆ ಬರ್ತೀವಿ ಅಂತಾರ. ಹಿಂಗಾದ್ರೆ ಕೆಲ್ಸ ಆಗೋದಿಲ್ಲ. ಅಬ್ಬಾ ನಮ್ಮ ಮಾವ ಈ ಕಡೆ ಬರಕತ್ತಲ್ಲ ಮುಕ್ಕುಂದ ಮಾವ ಬರ್ಲಿ ಇನ್ನೊಂದು ಗಜ್ಮ ಐತಿ ಬಂದ್ರ ಮಾಮನ ಬುಲೆಟ್ ಗಾಡಿ ಮಾಮನ ಗಾಡಿ ಪಡ್ಪಡ ಯಾವ್ದದು ಸೌಂಡ ಇಲ್ಲ ಅದು ಗಾಡಿ ಬುಲೆಟ್. ಒಮ್ಮೆ ಇದು ಗಜ್ಮನ ಆ ವರ್ಷ ಹಂಗಾತ ಈ ವರ್ಷ ಹಿಂಗಾತ ಸುಡು ಸುಡು ಬಿಸಿಲಾಗ ಮಳಿ ಆತ ಸುಡು ಸುಡು ಬಿಸಿಲಾಗ ಮಳಿ ಆತ ಮದರಂಗಿ ನೀ ಕೊಟ್ಟ ಔಷಧಿ ಮಾಯಾತ. ಸ್ಟಾಪ್ ಏನೇನು ಹಾಡ ಕೇಳಿ ಹಲ್ ಹೇಳದ ಮುದುಕಿ ಬಂದು ಮುಂದೆ ಸ್ಟೆಪ್ಗೆ ಹಾಕಿತ್ತು ಸುಮ್ಮನೆ ಇರೋ ಯಾಕ ನನ್ನ ಹಾಡು ಅಷ್ಟು ಖರಾಬ್ ಆಗೈತಿ. ಒಳ್ಳೆ ಅವನು ಸೂರ್ ಅನ್ನೋದು ಇಟ್ಟು ಬಡ್ದಂಗ ಆಗೈತಿ. ಅಲ್ಲಲ್ಲಿ ಹಾಡಕತ್ತಿ ಅವನು ನಮ್ಮ ತಮ್ಮ ಕರೆಯದ್ಲಾಗ ಇಡ್ಲು ಏನು ಬಿರಿಯದ್ಲಾಗ ಇಡ್ಲು ಅಂತೇಳಿ ಫುಲ್ ಕನ್ಫ್ಯೂಸ್ನಾಗ ಆಗ್ಬಿಟ್ಟ ನೀವು. ಏನದು ಹಿಡಿಯೋದು ಪಟ್ಟಿ ಅಂದ್ರ ಕ್ಯಾಶೋ ಪಟ್ಟಿ ಬಿಳಿವು ಕರಿವು ಇರ್ತಾವ ಹೇಳ್ರಲ್ಲ ಕಣ ಏಸ್ ಮಾಡಿರಿ ಅದು ಒಂದು ಮೂರನೇದಿದ ಅಲ್ಲ ಹಚ್ಚಿರೇನ್ರಿ ಹಾ ಅಲ್ಲ ತೋರಿಸ್ರಿ ತೋರಿಸು ಹೋಗ್ಲಿ ಬಿಡು ತೋರಿಸಂದ ಮತ್ತೇನ್ ತೋರಿಸಂದ ಆಕಿಗೆ ನಿನಗ ತೋರ್ಸಂದವ ನಿಂದ ಕೇಳೋಣ ನಂದ ದಿವಸ ನೋಡ್ತಾನವ ನಿಂದ ಸ್ಪೆಷಲ್ ಆಗಿ ನೋಡಕ್ ಬಂದ ನೋಡ್ಕೊತ ಕುಂಡ್ರಲ್ಲ ಇಲ್ಲ ನಿಂದ ತೋರ್ಸಪ್ಪಿ ನಿಂದ ನಾ ನೋಡಕ್ ಬಂದೇನಿ ಈಗ ತೋರ್ಸಬೇಕು. ಅಲ್ಲೇ ಏನಿದು ಹಿಂಗ ಬರ್ಕೊಲ್ ಹಾಕೊಂಡು ರೈತನ ಮಗವಾಗಿ ರಾಜರಂಗ್ ಹೊರಟು ಇಟ್ಟಿಲ್ಲ ಎಲ್ಲಿ ಹೇಳೊಂಟಿ ಅಂತ ನೋಡ್ ಮದ್ರಂಗಿ ನಮ್ಮಂತ ರೈತರು ಒಂದು ಮುಂಜಾನಿಂದ ಹೋಗಿ ಸಂಜೆ ತನ ದುಡ್ದು ಬಂದಾಗನ ನಿಮ್ಮಂತವ್ರ ಮನ್ಯಾಗ ಕೂತ ಕೋಳ್ ತಿನ್ನೋದು ಇರ್ಲಿಲ್ಲ ಅಂದ್ರ ಮಗಳ ನೀವು ಹೊಟ್ಟಿಗೆ ಮಣ್ಣ ತಿನ್ಬೇಕಾಕತಿ. ಹೌದು ಅದಕ್ಕಂತ ಹೇಳ್ತಾರಲ್ಲ ಈ ಲೋಕದಾಗ ಹೇಳ್ತಾರಲ್ಲ ರೈತರೇ ದೇಶದ ಬೆನ್ನೆಲುಬು ಅಂತ. ಅದಕ್ಕೆ ಗೊತ್ತೈತಿಲ್ಲ. ಹೋಗ್ಲಿ ಬಿಡ್ಲಿ ದೋಸ್ತ ನಾನು ಈಗ ಒಂದು ಹೊಲ ಹಿಡಿಬೇಕಂತ ಮಾಡೀನಿ. ನೀ ಬಂದು ಅದ್ರಾಗ ಮಾಡ್ತಿಲ್ಲ ಮತ್ತ ಏನದು ಪಾಲ್ನಂಗ ಹೊಲ ನಿಂದ ಅಂದ್ರ ಪುಗ್ಸೆಟ್ಟಿನೂ ಮಾಡಂಗ ಪಾಲ್ನಂಗ ಪುಗ್ಸೆಟ್ಟಿನೂ ಮಾಡ್ತಾನ ನಂದ ಸ್ವಂತ ತಿಳಿದ್ ಮಾಡ್ತಾನ. ಹೌದಿಲ್ಲ ಸ್ವಂತ ತಿಳಿದ ಮಾಡ್ಬೇಕ ಬೆಳಕಾಗುತ್ತಾನ ಅಷ್ಟೇ. ಸ್ವಂತ ತಿಳಿದ ಸ್ವಂತ ತಿಳಿದ್ ಬೆಳಕಾಗುತ್ತಾನ ಅಷ್ಟೇ. ಅಲ್ಲ ಮತ್ತ ಕೆರ್ರಿಕೀಗ ಮತ್ತ ಕಸ ಕಡ್ಡಿ ಬಹಳ ಬೆಳೆದಿತ್ತಂದ್ರ ಹೆಂಗ್ ಮಾಡ್ತಿ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಕು. ಹೊಸಾದ ಗಳೆ ಭಾಳ ಬಾಯ್ ಅನ್ಸಿನಿ. ಒಮ್ಮೆ ಗಳೆ ಊರಿಗೆ ಗಳೆ ಹೊಡ್ಯಾಕ ಹತ್ತಿದ್ನಿ ಅಂದ್ರ ನಾ ಗಳೆ ಹೊಡಿ ಬಡ್ತಕ್ಕ ಕರಿಕಿ ಎಲ್ಲ ಕಿತ್ತ ಕೈಯ ಬರ್ತೈತೆ. ನಮಗ ಅವಾಗ ಹೆಂಗ ಬೇಕು ಹಂಗ ಬೀಜ ಬಿತ್ತಿ ಬಿಡೋನು. ಏನ ಬಿತ್ತುದಂದ್ಯಾ ಬಾ ನಾ ಏನೋ ಬ್ಯಾರನ ತಿಳ್ಕೊಂಡಿದ್ನಿ. ಹೌದ್ ನೋಡ್ಲಿ ನಿಂದು ಭಾರಿ ಐತಿ ಅಂತ ಮತ್ತ ಏನದ ಅದ ಬಿತ್ತುದ ಏನಂತ ಅಲ್ಲದ ಪಾನ ಗಜ್ಮ ಬಿತ್ತದ ಗಜ್ಮ ಬರಂಗಿಲ್ಲ ಅದು ಬೇಯಿಸಿ ಐತಿ ಅಂತ ನಮ್ಮ ಮಾದಪ್ಪಜ್ಜ ಹೇಳಿದ್ಲಿ ನನಗೂ. ಅವ ಯಾವಾಗ ನೋಡಿದತ್ತ ನಂದ ನೀ ಕೂತಾಗ ಅಯ್ಯೋ ಎಲ್ಲಿ ಅಲ್ಲೆಲ್ಲ ನೀನು ಕುಲ್ಮಿಯಾಗ ಕುಂತಿದ್ದೆ ಅಂತ ಏನೋ ಬಾಯಿ ಹೆಣ್ಸ್ಕೊಳಕಂತಿದ್ದೆ ನೋಡು. ಅವಾಗ ಕುಂತಾಗ ಎದ್ರ ಬದ್ರ ನಿಂತು ನೋಡಿದಂತವ ಬಾರಿ ಐತ ಹಿಂಗೈತಿ ಹಂಗೈತಿ ಅವ್ ನೋಡಕ್ ಕುಂತ್ರ ಮಿರಿ ಮೇಸ್ತೈತಿ ಹಂಗ ಅಂದ. ನಾ ಬೇರೆ ತಿಳ್ಕೊಂಡಿದ್ನು ಮಾರಾಯನ ಆ ಮಾದೇವ ಅಜ್ಜಾನು ನಾನು ಕೂಡಿ ಕಡಿ ಮತ್ತ ಇರ್ಬೇಡ ಮದ್ರಂಗಿ. ನೀ ಮೊದಲು ಪಾಲ್ನಾಗ ಒಂದು ಹೊಲ ಮಾಡು ಮುಂದಿನ ನನಗೆ ಬಿಡು. ಪಾಲ್ನಾಗ ಹೊಲ ಮಾಡಿ ಮುಂದಿನ ನಿನ್ ಬಿಡ್ತೀಯ ಆಗ ಮುಂದಿನ ಏನ್ ಮಾಡ್ತಿ ಏನ್ ಮಾಡ್ತೇನೆ ಕೇಳೈತೆ ಮದ್ರಂಗಿ. ಬೀಜ ಹಾಕೋದು ಬೆಳೆ ತೆಗೆಯೋದು ಬೀಜ ಹಾಕೋದು ಬೆಳೆ ತೆಗೆಯೋದು.
ಏನ ನೀನು ಅಲ್ಲ ಬೀಜ ಹಾಕೋದು ಬೆಳೆ ತೆಗೆದು ಬೀಜ ಹಾಕೋದು ಬೆಳೆ ತೆಗೆದು ಅಂದ್ರ ನಾನು ಹೊಲದ ಗತಿ ಏನಾಗಿತ್ತು ಅಲ್ಲ ಬರೇ ಜವಳ ಹಿಡ್ದು ಸತ್ತನಾಸಾಗಿ ಯಾರು ನೋಡ್ಲಂಗ ಆದಿತ್ತು ಅಂತಿನ್ನ ನಿನ್ನ ಹೊಲಕ್ಕೆ ಬೀಜ ಹಾಕಿ ಬೆಳೆ ತಗದು ಬೀಜ ಹಾಕಿ ಬೆಳೆ ತಗದು ಜವಳ ಆಯ್ತಿದ್ರು ಹಾ ಅದಕ್ಕೇನು ಆಗಲಾರ್ದಂತ ಔಷಧ ನನ್ನ ಕಡೆ ಐತಿ ಅವಲ್ಲ ಏನೂ ಆಗ್ಲಾರ್ದಂತ ಔಷಧಿ ನಿನ್ ಕಡೆ ಐತಿ ಅಂತ ಅದನ್ನ ಹೇಳಿದ್ನಲ್ಲ ಅವಾಗ್ಲೇ ಮಾತ್ರ ರಿಪೀಟ್ ಬರೋದು ಬೇಡ ಭಾರಿ ಐತೆ ಅಂತ ಹೇಳನ್ಬಿಡ್ಲೆ ಗೊತ್ತಾಗೈತಿ ನನಗೂ ಹಾ ಕದಮ್ ಅಂತ ಹೊಲ ಪಿಕ್ಸ್ ಹಿಡಿತೀನಿ ಬಂದ ನೀ ಮಾಡ್ಬೇಕಷ್ಟ ನಡಿ ಹಂಗಾರ ನಿಮ್ಮ ಹೊಲದ ಕಡೆ ಹೋಗಿ ಗಳೆ ಹೊಡೆದ ಬರೋನು ಬಂದ್ಬಿಡೋಣ ನಡಿ ಹಂಗಾರ ಮೆಸೇಜ್ ಚಾಲು ಮಾಡ್ಕೊನಿ ಮತ್ತ ಆಯ್ತು ರೈಟ್ ನಡೆ ದೇವ ಬಸವೇಶ್ವರ ಮಾರುತೇಶ್ವರ ಇದಾವ ಊರು ಯಾವ ದಾರಿ ನನಗೊಂದೂ ತಿಳಿಯದಂತಾಗಿದೆಯಪ್ಪ ನನಗೊಂದೂ ತಿಳಿಯದಂತಾಗಿದೆ ಈಗ ನನ್ನ ಹೊಟ್ಟೆ ಹಸಿದು ಸಂಕಟವಾಗುತ್ತಿದೆಯಪ್ಪ ಸಂಕಟವಾಗುತ್ತಿದೆ ದೇವಾ ಸಂಕಟವಾಗುತ್ತಿದೆಯಪ್ಪ ಏನಾದರೂ ಕೂಲಿ ಲಾಲಿ ಮಾಡಿ ನನ್ನ ಜೀವನವನ್ನು ಬದುಕಿಸಿಕೋಬೇಕೆಂದರೆ ಕೈ ಕಾಲುಗಳನ್ನು ಮುರಿದು ಹಾಕಿದಾರಪ್ಪ ಇದು ವಂಚಕರು ದೇವಾ ನನಗೇನು ಮಾಡಲಿ ತಾಯಿ ಭೂಮಾತೆ ಕರಿಯಮ್ಮ ಈ ಪರಿ ನನಗೆ ಕಷ್ಟ ಕೊಡುವಕ್ಕಿಂತಲೂ ನನ್ನನ್ನು ಒಂದೇ ಸಲ ನಿನ್ನ ಮಡಿಲಲ್ಲಿ ಕರೆದುಕೊಂಡು ನನಗೆ ಸಾವು ತರಬಾರ್ದು ಸಾಯಿ ನನಗೆ ಸಾವು ತರಬಾರ್ದೇನಮ್ಮ ಇಲ್ಲ ಇಲ್ಲ ನಾನು ಸಾಯಬಾರ್ದು ನಮ್ಮ ಮನೆತನಕ್ಕೆ ಅನ್ಯಾಯವನ್ನು ಆದ ಅನ್ಯಾಯವನ್ನು ನನ್ನ ತಮ್ಮ ಹುಲಿಯನಿಗೆ ಹೇಳುವವರೆಗೂ ನಾನು ಮಾತ್ರ ಸಾಯಬಾರದು. ನಾನು ಸಾಯಬಾರದು, ಬದುಕಬೇಕು. ಬದುಕಬೇಕಾದ್ರೆ ಹೊಟ್ಟೆಗೆ ಅನ್ನ ಬೇಕು. ಅನ್ನ ಬೇಕಾದ್ರೆ ನಾನಿಂದು ಭಿಕ್ಷೆ ಬೇಡಬೇಕು. ಏನು, ನಾನು ಭಿಕ್ಷೆ ಬೇಡಬೇಕು. ಇದೇ ನನ್ನ ಕೈಗಳಿಂದ, ದಾನ ಮಾಡಿದ ಈ ನನ್ನ ಕೈಗಳಿಂದ ಇಂದು ನಾನು ಭಿಕ್ಷೆ ಬೇಡಬೇಕು. ಹೌದು, ನಾನು ಭಿಕ್ಷೆ ಬೇಡಬೇಕು. ನಾನು ಭಿಕ್ಷೆ ಬೇಡಬೇಕು. ದೇವರ ಮಕ್ಕಳು ನಾವೆಲ್ಲ, ಧನಿಕ ಬೇರಿಲ್ಲ.
मुझको पहचान लो मैं एक दिन का राजा 4 दिन का बाजा एक मार 2 टुकड़ा ಪ್ರಧಾನಿಗೆ ದೇಶ ಆಳುವಾಸೆ ರಾಜನಿಗೆ ಅರಮನೆ ಆಳುವಾಸೆ ಕಲಾವಿದನಿಗೆ ನಟ ಆಗುವಾಸೆ ಆದರೆ ನನಗೆ ಈ ನಾಟಕದಲ್ಲಿ ಖಳನಾಯಕನಾಗಿ ಮೆರೆಯುವ ಆಸೆ ನನ್ನ ಬೂಟಿನ ಸೌಂಡ್ ಕೇಳಿದರೆ ತೊಟ್ಟಿಲಲ್ಲಿ ಅಳುವ ಕೂಸಿನ ಸೌಂಡೇ ಸೈಲೆಂಟ್ ಆಗುವಾಗ ಅಂತದ್ರಲ್ಲಿ ನನ್ನ ಮುಂದೆ ಬಂದು ಸಿಗರೇಟ್ ಹಚ್ಚುವಲ್ಲ ಯಾರು ನೀನು ಬಡವರಿಗೆ ಬಂದು ರೈತರಿಗೆ ಮಗ ರಸಿಕರಿಗೆ ಕಲಾವಿದ ನಿಮ್ಮಂತ ಕೆಟ್ಟ ಶ್ರೀಮಂತರಿಗೆ ಒದ್ದು ಬುದ್ಧಿ ಕಲಿಸಲು ಬಂದ ಹಸಿದ ಹ್ಯಾಬೋಲಿ ಹಸಿದ ಹ್ಯಾಬೋಲಿ ಯಾರು ಗೊತ್ತಾ ನಿಮ್ಮಂತ ಹಸಿದ ಹೆಬ್ಬುಲಿಗಳನ್ನು ಭೇಟಿ ಆಡುವ ಘಟ ಸರ್ಪ ಕಾಳಿಂಗ ಅಂದರೆ ಬೆಂಕಿ ನಿನ್ನ ಹೆಸರು ಹೇಳಲೇ ಬಡವ ನನ್ನ ಹೆಸರು ಕೇಳಿದರೆ ಕಲ್ಲಲ್ಲಿ ಹೂ ಅರಳಿದಂತೆ ಮರುವಿನಲ್ಲಿ ಬೆಳೆ ಬೆಳೆದಂತೆ ಸರ್ಪಗೊಳ್ಳಲಿ ಘಟ ಸರ್ಪ ಗಜದಲ್ಲಿ ಐರಾವತ ವೇದಗೊಳ್ಳಿ ಅಶ್ವವೇದ ನಿಮ್ಮಂತ ಸೊಕ್ಕಿನ ಶ್ರೀಮಂತರಿಗೆ ರಾಜ್ಯಖ್ಯಾತ ರೈತ ಹುಲಿ ಅಲಿಯಾಸ್ ಹುಲಿಯ ಓಹೋ ನೀನಾ ಹುಲಿಯ ನೋಡು ಹುಲಿಯ ನನ್ನ ಹೆಸರು ಕೇಳಿದ್ರೆ ಗಣ್ಣಲ್ಲಿರುವ ಬುಲೆಟ್ ಹಾರುತ್ತೆ ಕೈಯಲ್ಲಿನ ಬ್ಲೇಡ್ ಕತ್ಕೊಯ್ತೆ ಹುಲಿಯ ನೀನು ಈ ಹಳ್ಳಿಗೆ ಮಾತ್ರ ಹುಲಿಯ ಆದರೆ ನಾನು ಆಲ್ ಸ್ಟೇಟ್ಗೆ ರೌಡಿ ಸುಮ್ಮನೆ ನಾನು ಹೇಳಿದಂತೆ ಕೇಳಿದರೆ ಕಳೆದುಕೊಂಡ ನಿನ್ನ ಸರ್ವಾಸ್ತಿಯು ನಿನಗೆ ಮತ್ತೆ ಮರಳು ಸಿಗುವಂತೆ ಮಾಡುತ್ತೇನೆ ಇಲ್ಲವಾದರೆ ನಿನ್ನ ಜನ್ಮಕ್ಕೆ ಬೆಂಕಿ ಹಚ್ಚಲೇ ಲೇ ಬದುಕು ತುತ್ತು ಕೊಟ್ಟ ತಂದೆ ಬದುಕು ಕೊಟ್ಟ ತಾಯಿ ವಿದ್ಯೆ ಕೊಟ್ಟ ಗುರು ಇವರನ್ನೆಲ್ಲ ಮರಳಿ ಕೊಡಕ್ಕಾಗ್ತದೆ ಲುಚ್ಚ ರೈತ ದೇಶದ ಬೆನ್ನೆಲುಬು 6.5 ಕೋಟಿ ಜೀವರಾಶಿಗಳಿಗೆ ಅನ್ನ ಹಾಕುವ ಅನ್ನದಾತ ಲೇ ರೈತ ನಿತ್ತರೆ ಸ್ವರ್ಗ ಸಿಡದೆದ್ದರೆ ಪ್ರಪಂಚವೇ ಪ್ರಳಯ ಲೇ ಹುಲಿಯ ಲೇ ಬೆಂಕಿ ನನಗೆ ಬೊಟ್ಟು ಮಾಡಿ ಬೆಟ್ಟ ಕಟ್ಟುವೆನೋ ಲೇ ಬಕ್ರ ಮಹಾಭಾರತದಲ್ಲಿ ಭೀಮನು ದುರ್ಯೋಧನ ತೊಡೆ ಮುರಿದ ಹಾಗೆ ಹೊತ್ತು ನೋಡಿ ನಿನ್ನ ರುಂಡು ಮುರಿಲಿಲ್ಲ ನನ್ನ ಹೆಸರು ಗೆರಳಿದ ಕಾಳಿಂಗ ಸರ್ಪ ಬೆಂಕಿನೇ ಅಲ್ಲ ನೋಡು ರೈತ ಕೂರಿಗೆ ಹಿಡಿದು ಒತ್ತಿ ಬಿತ್ತಿ ಸಕಲ ಜೀವರಾಶಿಗಳಿಗೆ ಅನ್ನ ಹಾಕುವುದು ಗೊತ್ತು ನಿಮ್ಮಂತ ಕಮಂಗಿಗಳು ಎದುರಿಗೆ ಬಂದರೆ ಜೀವ ತೆಗೆಯೋದು ಗೊತ್ತು ನಿನ್ನಂತ ಹರಾಮ್ಕೋರ್ ಜೊತೆ ಮಾತನಾಡಲು ನನಗೆ ಸಮಯವೇ ಇಲ್ಲ ಇಷ್ಟಕ್ಕೆ ಮುಚ್ಚಿಕೊಂಡಿದ್ರೆ ಒಳ್ಳೆಯದು ಇಲ್ಲವಾದ್ರೆ ನನ್ನ ಕೊಡ್ಲಿಯಿಂದ ನನ್ನ ರುಂಡವನ್ನು ಚೆಂಡಾಡಬೇಕಾಗುತ್ತದೆ ಎಚ್ಚರ ಅಷ್ಟೇ ಅಲ್ಲಲೇ ಗುಡುಗು ಹೊಡೆದ ಗಂಡು ಮಿಂಡರ ಹುಲಿ ಈ ಹುಲಿಯ ಬರ್ತೀನಿ
ಹುಲಿಯ ಹೋಗು. ನಿನ್ನ ಶರವೇಗದ ಆರ್ಭಟವನ್ನು ಹೇಗೆ ತಡೆಯಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಆದಷ್ಟು ಬೇಗನೆ ಆ ಶ್ರೀಮಂತ ವಜ್ರಕಾಂತನ ಆಸ್ತಿಯನ್ನು ಕಬಳಿಸಿಕೊಂಡು ಅವನ ತಂಗಿಯನ್ನು ಒಂದು ಸಾರಿ ಕುಕ್ಕಿ ಎದುರಾದವರ ಎದೆ ಬಗೆದು ವಿದೇಶಕ್ಕೆ ಹಾರುವುದೇ ಈ ಚಲದಂಕ ಮಲ್ಲನ ಚಮತ್ಕಾರದ ಬೆಳೆಯಲು ಅಮ್ಮ ಬೇಕು, ವಿದ್ಯೆ ಕಲಿಸಲು ಗುರುಗಳು ಬೇಕು, ಮನೆ ಬೆಳಗಲು ಹೆಣ್ಣು ಬೇಕು. ಆದರೆ ಜೀವನದಲ್ಲಿ ಮುಂದೆ ಬರ್ಬೇಕಂದ್ರೆ ನಮ್ಮಂತ ಖತರ್ನಾಕ್ ನಾಯಕರು ಇರಲೇಬೇಕು. ಓ, ಆ ವಜ್ರಕಾಂತರೊಂದಿಗೆ ಕೈ ಜೋಡಿಸಿ ಕಿಲ್ಲರ್ ಕಿಂಗ್ ಎಂದು ಮೆರೆಯುತ್ತಿರುವ ಬೆಂಕಿ. ಲೇ ವಜ್ರಕಾಂತ್, ನೀನೆಷ್ಟೇ ಕಳ್ಳ ಮಾರ್ಗದಲ್ಲಿ ಹೋಗೋ, ನಿನ್ನ ದೌರ್ಜನ್ಯ ದರ್ಪಕ್ಕೆ ಲಂಗು ಲಗಾಮ್ ಹಾಕಿ ತಕ್ಕ ಶಿಕ್ಷೆ ಕಲ್ಪಿಸುವುದೇ ಈ ಕರ್ನಾಟಕನ ಪೊಲೀಸ್ ಮುಖ್ಯ ಗುರಿ. ಲೇ ಬೆಂಕಿ, ಬೇರೆ ಸ್ಟೇಟಿನಲ್ಲಿ ಮೆರೆದನೆಂದು ಈ ಕರ್ನಾಟಕದಲ್ಲಿ ನಿನ್ನ ಬಾಲ ಬಿಚ್ಚಿದರೆ ಮಗನೇ ಎಡೆಮುರಿ ಕಟ್ಟಿ ತಕ್ಕ ಶಿಕ್ಷೆ ಕೊಡಿಸುತ್ತೇನೆ. ಈ ಕರ್ನಾಟಕದ ಪೊಲೀಸ್ ಬೆಲ್ಟ್ ಹಾಕಿದ್ದು, ತಲೆ ಮೇಲೆ ಕ್ಯಾಪ್ ಹಾಕಿದ್ದು, ಹೆಗಲ ಮೇಲೆ ಸ್ಟಾರ್ ತೊಟ್ಟಿದ್ದು ನಿಮ್ಮಂತ ಅಂಡರ್ ವರ್ಲ್ಡ್ ಡಾನ್ಗಳಿಗೆ ಎಡೆಮುರಿ ಕಟ್ಟಿ ತಕ್ಕ ಶಿಕ್ಷೆ ಕೊಡಿಸುವುದೇ ಕರ್ನಾಟಕನ ಪೊಲೀಸ್ ಮುಖ್ಯ ಗುರಿ. ಬೆಂಕಿ, ನೀನಿಲ್ಲಿವರೆಗೆ ಕಾಕಿ ಹಾಕೊಂಡಿರೋ ಪೊಲೀಸ್ ನೋಡಿದೀಯಾ? ನಾ ಪೊಲೀಸ್ ಕರ್ನಾಟಕದ ಹುಲಿ ಹುಟ್ಟುತ್ತಲೇ ಕಾಕಿ ಕಾವನ್ನು ಮೈಗಂಟಕೊಂಡು ಬಂದವನು. ನಾ ಎನ್ನವರನ್ನ ಎನ್ಕೌಂಟರ್ ಮಾಡಿ ಕಳ್ಳ ಕದಿಮರನ್ನ ತಲೆ ಕತ್ತರಿಸಿ ಈ ಕರ್ನಾಟಕದ ಸಿಂಹದ ಬೇಟೆಗಾರ ನಾನು. ಬೆಂಕಿ, ಸದ್ಯದ್ರಲ್ಲಿ ಐತೆಲೆ ಮಗನ ಐತೆ ಕಾಲ. ತಸ್ಮೈ ನಮ್ಮ ಬರ್ತೀನಿ. ಇದೇ ನೋಡು ಈ ಬಡ ರೈತನ ಊರಿನ ಮನೆ, ಅರ್ಥ ಬಂಗಾರದ ಬಡವನ ಮನೆ. ಸೋ ನೈಸ್. ನೋಡಿ, ಈ ನಿಮ್ಮ ಶ್ರೀಮಂತಿಕೆ ಬಡತನ ನೋಡಿ ನಾನು ನಿಮ್ಮನ್ನು ಪ್ರೀತಿಸಲಿಲ್ಲ. ನಿಮ್ಮ ನಿರ್ಮಲವಾದ ಮನಸ್ಸನ್ನು ನೋಡಿ ನಾನು ನಿಮ್ಮನ್ನು ಪ್ರೀತಿಸಿದ್ದು. ಅದೇ ನನಗೆ ಆಶ್ಚರ್ಯವಾಗಿದೆ. ಹುಟ್ಟಿದಾಗಿನಿಂದ ಪಿಜ್ಜಾ ಬರ್ಗರ್ ತಿಂದು AC ರೂಮಲ್ಲಿ ಬೆಳೆದವಳು ನೀನು, ಬಂಗಾರದ ತಟ್ಟೆಯಲ್ಲಿ ಪಂಚಾಮೃತ ಸವಿದವಳು ನೀನು. ಈ ಬಡವನನ್ನು ವರಿಸಿದು ನೆನೆಸಿಕೊಂಡರೆ ನನಗೆ ತುಂಬಾ ಆಶ್ಚರ್ಯವಾಗುತ್ತದೆ. ನೋಡಿ, ಇದರಲ್ಲಿ ಆಶ್ಚರ್ಯ ಪಡುವಂಥದ್ದೇನಿದೆ? ಮೇಲಾಗಿ ನಮ್ಮ ಕಾಲೇಜಿನಲ್ಲಿ ಪ್ರತಿಯೊಂದು ವಿಷಯದಲ್ಲಿ ನೀವು ಮುಂದಾಗ್ತಾ ಇದ್ರಿ. ಅಷ್ಟೇ ಏಕೆ, ಯಾವುದೇ ಒಂದು ಪ್ರೋಗ್ರಾಮ್ ಬಂದರೂ ಖುಷಿಯಾಗಿ ನಡೆಸ್ಕೊಡ್ತಾ ಇದ್ರಲ್ಲ. ಅಂದ ಮೇಲೆ ಯಾವ ಹೆಣ್ಣು ನಿಮ್ಮನ್ನು ಇಷ್ಟಪಡುವುದಿಲ್ಲ? ಅದೇ ನನಗೆ ತುಂಬಾ ಇದೆ. ನನ್ನ ನಿನ್ನ ಭೇಟಿಯಾಗದೆ ಬಹಳ ದಿನ ಗತಿಸಿದವರು ನನ್ನ ಮರೆತು ಬಿಟ್ಟನೆಂದು ತಿಳಿದುಕೊಂಡೆ. ಅದ್ಯಾವುದರು ನಾನು ಬಂದವೇನೋ ಮರಳಿ ನಮ್ಮ ಊರಿಗೆ ಬಂದು ಬಿಟ್ಟೆ. ಹೌದು, ನಮ್ಮ ಊರಿಗೆ ಬಂದ ವಿಷಯ ತಿಳಿಸಲಿಲ್ವಲ್ಲ? ಓಹೋ, ನಾನೇನಂತ ಇವನಿಗೀಗ ತಿಳಿಸಬಾರ್ದು. ಯಾಕೆಂದ್ರೆ ನನ್ನ ಕಾರ್ಯ ಪೂರಿ ಆಗುವವರೆಗೂ ನಾನು ಯಾರು ಅಂತ ಇವ್ರಿಗೆ ಗೊತ್ತಾಗ್ಲೇಬಾರ್ದು. ಯಾಕೆ ಮೋನಿಕಾ, ಏನನ್ನು ವಿಚಾರಿಸುತ್ತಿರುವೆ? ಏನಿಲ್ಲ ಸೂರ್ಯ, ನಾನು PG ಮುಗಿಸಿ PhD ಮಾಡ್ಬೇಕಂತ ಮಾಡಿದೆ. ಅಷ್ಟೇ ಅಲ್ಲ, ಈ ಗ್ರಾಮೀಣ ಬಗ್ಗೆ ಆಗು ಹೋಗುಗಳ ಬಗ್ಗೆ ವಿಚಾರ ಮಾಡಲು ಬಂದಿರುವೆ. ನೀನು ಗ್ರಾಮೀಣ ಕೃಷಿ ವಿಷಯ ಪದ್ಧತಿ ಕುರಿತು ತೆಗೆದುಕೊಂಡಿದ್ದರೆ ಈ ಪ್ರಗತಿಪರ ಸೂರ್ಯ ನಿನಗೆ ಒಳ್ಳೆ ಗೈಡ್ ಆಗುತ್ತಿದ್ದ.
ಐಸಿ ಎಸ್ ನಾನು ನಂಬಿದ ಆ ಭೂತಾಯಿಗೆ ಯಾವುದೇ ವಿಷಪೂರಿತ ಗೊಬ್ಬರ ಹಾಕದೆ ಸಾವಯವ ಗೊಬ್ಬರ ಬಳಸಿ ಪ್ರತಿಯೊಂದು ಬೆಳೆಯನ್ನು ತುಂಬ ಹೆಚ್ಚು ಬೆಳೆದದ್ದಕ್ಕೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯವು ನನಗೆ ಕೃಷಿ ಪಂಡಿತನೆಂದು ಅವಾರ್ಡ್ ಕೊಟ್ಟಿದೆ. ಕಂಗ್ರ್ಯಾಚುಲೇಷನ್ ಸೂರ್ಯ, ಕಂಗ್ರ್ಯಾಚುಲೇಷನ್. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕಾಯ ವಾಚ ಮನಸ್ಸಿನಿಂದ ಪೂರಕವಾಗಿ ಗೆಲುವು ಮಾತ್ರ ನಿಮ್ಮದೇ. ಆದರೆ ಈ ಸೂರ್ಯನ ಮಾರ್ಗದರ್ಶನ ಮಿಸ್ ಮಾಡಿಕೊಂಡೆ. ಕೃಷಿ ಪದ್ಧತಿ ಮಿಸ್ ಮಾಡ್ಕೊಂಡ್ರೆ ಏನಾಯ್ತು? ಪ್ರೀತಿ ಪ್ರಣಯದಲ್ಲಿ ನೀವೇ ನನಗೆ ಮಾರ್ಗದರ್ಶನ. ಪ್ರೀತಿ ಪ್ರೇಮ ವಿಷಯದಲ್ಲಿ ನೀನು ನನಗಿಂತ ಒಂದು ಹೆಜ್ಜೆ ಮುಂದೆ. ಸೂರ್ಯ, ಮನೆಯಲ್ಲಿ ಯಾರಿಲ್ಲ ಅಂದ ಮೇಲೆ ಕಾಮದ ಕಾರ್ಮೋಡ ಕವಿದು ನಿಂತಿದೆ. ನನ್ನನ್ನು ಅಪ್ಪಬಾರ್ದೆ. ಛ, ಇದೆಂತ ಮಾತನಾಡುತ್ತಿರುವೆ ಮೋನಿಕಾ? ಪ್ರೀತಿ ಪ್ರೇಮ ಎಂದರೆ ಕಾಮತಿರಿಸಿ ತೀರಿಸಿಕೊಳ್ಳುವ ಸಾಧನವಲ್ಲ. ಪ್ರೀತಿ ಪ್ರೇಮ ಎಂದರೆ ಸಂಸಾರ ಸಂಬಂಧವನ್ನು ಗಟ್ಟಿ ಮಾಡುವ ಪವಿತ್ರವಾದ ಬಂಧನ. ಈ ಸದ್ಯ ಅಂತದೆಲ್ಲ ಬೇಡ, ಮುಂದೆ ಇದ್ದೇ ಎಲ್ಲ ಇದೆ. ಚೀಚಿ, ಕೈಲಾದವನ ಹತ್ರ ನಾನು ಕೈ ಚಾಚುವುದೇ ಎಂದಿಗೂ ಸಾಧ್ಯವಿಲ್ಲ. ಹೇಗಾದ್ರೂ ಮಾಡಿ ಇವನಿಂದ ನಾನು ಉಪಯೋಗ ತೆಗೆದುಕೊಳ್ಳಲೇಬೇಕು. ಅದಿರ್ಲಿ, ನಾನು ಸುಮ್ಮನೆ ತಮಾಷೆ ಮಾಡಿದೆ. ಈಗಲಾದ್ರೂ ನನ್ನೊಂದಿಗೆ ಹಾಡಿ ಕುಣಿತಿರೋ ಅಥವಾ? ಆಗಲಿ ಮಹಾರಾಣಿ. ಚಂದ್ರಿಕೆ ಬಾಳಣ್ಣ ಸನಿಹಕ್ಕೆ ಶ್ರೀರಾಮನ ಜಾನಕ್ಕೆ ಕೊಡುವೆ ಸಿಹಿ ಕಾಲಿಗೆ. ಓ ಸದ್ಯ ನನ್ನ ಪ್ರೀತಿಯ ರೋಗ
ಇವನಿಗೆ ಹಿಡಿಸಿದೆ. ಸೂರ್ಯ, ನಾನಿನ್ನು ಬರಲೇ? ತಾಳು ಮೋನಿಕಾ, ನಮ್ಮ ತಾಯಿಯವರು ಹೊಲದಿಂದ ಬರುವ ಸಮಯವಾಗಿದೆ. ಅವರ ಕೈ ತುತ್ತು ಉಂಡು ಪರಿಚಯ ಮಾಡಿಕೊಡುತ್ತೇನೆ. ಚೀಚಿ, ಈ ಸೆಗಣಿ ವಾಸನೆಯಲ್ಲಿ ನಾನು ಊಟ ಮಾಡ್ಬೇಕೆ? ಆಗಲ್ಲಪ್ಪ. ಸೂರ್ಯ, ಇವತ್ತು ಬೇಡ, ಮತ್ತೊಂದು ದಿನ ಬಂದು ಖಂಡಿತವಾಗ್ಲೂ ನಾನು ಊಟ ಮಾಡ್ಕೊಂಡು ಹೋಗ್ತೀನಿ. ನಾನು ಬರ್ತೀನಿ. ಬಾಯ್. ಹುಚ್ಚು ಹುಡುಗಿ, ಮನಸ್ಸಿಗೆ ಬಂದಂತೆ ಮಾತನಾಡುತ್ತಾಳೆ. ಆದರೆ ನನ್ನ ಮೋನಿಕಾ ತುಂಬ ಒಳ್ಳೆಯವಳು. ಅದಿರಲಿ, ನನ್ನ ಹುಲಿಯಾನು ರಾಮಣ್ಣರ ಹುಡುಕಾಟದಲ್ಲಿ ಮಗ್ನನಾಗಿದ್ದಾನೆ. ರೈತರ ವರ್ಷೋ ಕಣ್ಣೀರು ವರ್ಷೋ ರಾಮಣ್ಣ ಇಲ್ಲಿ ನಂದದರೆ ರೈತರ ಕಣ್ಣೀರಿಗೆ ಆಸರು ಯಾರು ದೇವಾ? ರೈತರ ಕಣ್ಣೀರಿಗೆ ಆಸರು ಯಾರು? ಅಲ್ಲ ಏನವನ ಲಂಗು ಲಗಾಮ್ ಇಲ್ಲದ ಕುದುರಿ ಹಂಗ ಎತ್ತ ಬೇಕತ್ತ ಜಿಗದಾಡತ್ತಾಳ್ರಿ ಮೋನಿಕಾ. ನನಗೂ ಒಂದು ಅರ್ಥ ಆಗವಲ್ತ. ಅಲ್ಲ, ಆ ಬೆಂಕಿ ಬೆನ್ನು ಹೊತ್ತಿರ್ತಾಳ, ಒಟ್ಟ ಅಲ್ಲ ನಮ್ಮ ಸಾವುಕಾರನ ಬೆನ್ನು ಹೊತ್ತಿರ್ತಾಳ. ಆದ್ರೆ ಈಗ್ರಿ ನಮ್ಮ ವಿರೋಧ ಪಕ್ಷದ ಉಪನಾಯಕ ಸೂರ್ಯನ ಬೆನ್ನು ಹತ್ತಾಳ್ರಿ. ಅದಕ್ಕೆ ಬಲ್ಲವ್ರು ಹೇಳ್ಯಾರ, ಕುದುರಿನಲ್ಲಿ ತಿಳಿಬಹುದು, ನೀರಿನಲ್ಲಿ ತಿಳಿಬಹುದು, ಆದ್ರೆ ಹೆಣ್ಣಿನಲ್ಲಿ ತಿಳಿದು ಭಾಳ ಕೆಟ್ಟ ಐತ್ರಿ. ಅಪ್ಪ, ಭಾಳ ಕೆಟ್ಟ ಐತಿ. ಅಲ್ಲ ಏನವನ ನನ್ನ ಮಗಳ ನಾ ಬ್ಯಾಡ ಬ್ಯಾಡ ಅಂದ್ರನು ಏನಪ್ಪ ನಾನು ಇನ್ಕಮ್ ಟ್ಯಾಕ್ಸ್ ಹೆಚ್ಚು ಮಾಡಕ ರೊಕ್ಕ ಕೊಟ್ಟು ಹೊಲ ಪ್ಯಾಸ್ಲಿಕ್ ಅದಾವನ್ರಿ, ಪ್ಯಾಸ್ಲಿಕ ಒಡಕ ಕೊಡ ಮುರಕ್ ಸೇರಿಗೆ ಪ್ಯಾಸ್ಲಿಕ್ ಅದಾವನ್ರಿ, ಪ್ಯಾಸ್ಲಿಕ ಅಲ್ಲ ನಾವು ಹಾಗೆ. ನಾನು ಈ ಬಿಸ್ನೆಸ್ ಇಂಪ್ರೂವ್ ಆಗುವತ್ತು, ನಾ ಪ್ರೀತಿ ಮಾಡಿದ ಹುಡುಗಿಯೂ ಸಿಗುವತ್ತು. ಅಲ್ಲೇ ಈ ಕಡೆ ಬರಾಕತ್ತಾಳ, ಬರ್ಲಿ ಬರ್ಲಿ ನನ್ನ ಪ್ರೀತಿ ಪರಿವಾಳ. ಕೊಟ್ಟ ಕಳಿಸಿನಿ ಲವ್ ಲೆಟರ, ಅದರಾಗ ಬರೆದಿಲ್ಲ ನಿನ್ನ ಹೆಸರ. ಕೊಟ್ಟ ಕಳಿಸಿನಿ ಲವ್ ಉಡಿಯಕ್ಕೆ ಹಾಕತಾರ ಅಲ್ಲ ಅವನೋನ ಆಸ
ಬೇಸತ್ ನಾವು ಹಾದ್ಯಾಗ ಹೊಂಟ್ರ ನೀನು ಹರಿದಿದ್ದ ಮುರಿದಿದ್ದ ಗೋಳಿ ಮಾಡ್ಕೊಂಡು ನೀ ತಗೊಂಡ್ ಅಡ್ಡಾಡವ ನಿನಗೆ ಯಾವಾಗ ಗೊತ್ತಾಗ್ಬೇಕು ಅಂತ. ಏನ ಮದರಂಗಿ ಹರ್ಯಾವತ್ ಕಲ್ತ್ರಿಪ್ಲೆ ಚರ್ಗಿ ಹಿಡ್ಕೊಂಡು ಹೊಂಟಿಲ್ಲ, ಎಲ್ಲಿ ಹೊಂಟಿ? ನೀ ಏನ್ ಕೊಡ ಹಿಡ್ಕೊಂಡು ಹೋಗ್ಯಾನ ಚರ್ಗಿ ಹಿಡ್ಕೊಂಡು ಹೋಗ್ಲಾರ್ದ? ನಾವ್ ಅಂತ ಸೇನೆ ಏನಿಲ್ಲ, ಹಾ ನಾವ್ ಡೈರೆಕ್ಟ್ ಹಳ್ಳದ ಕಡೆ ಹೋಗಿ ಹಾ ಎಲ್ಲಾ ಗೊತ್ತ ಹಳದಾಗ 2 ಸಲ ಮೊಳಿಗೆ ಎದ್ದಿವ್ ಅಂದ್ರ ಹಾ ಎಲ್ಲಾ ಸ್ವಚ್ಛ ಭಾರತ. ಹಾ ಸ್ವಚ್ಛ ಭಾರತ ಹಂಗಂದ್ರೆ ಇಲ್ಲ ಗೊತ್ತಾಗ್ಲಿಲ್ಲ ನನಗ. ಸ್ವಚ್ಛ ಭಾರತ ಅಂದ್ರೆ ಗೊತ್ತಾಗಿಲ್ಲ. ಇಲ್ಲ ಅಂದ್ರ ಹಂದಿ ಈಗ ಬಂದು ನಮ್ಮ ಊಟಿಗೆ ಅವ ನೆಕ್ಕಿ ಕಳಿಸಿ ಬಿಡ್ತಾವ, ಹುಡುಗಿ ಅವ ನೆಕ್ಕಿ ಕಳಿಸಿ ಬಿಡ್ತಾವ. ಏನಾರ ಯಾಕಾಗೋದಕ್ಕ ನಂದು ಈಗ ತಳ ಮುರ್ದೈತಿ, ಮನಿಗ್ ಬಾ ಆಮೇಲೆ. ಈಗ ನಂದು ಸ್ಪೀಡ್ ಕೆಲ್ಸ ಐತಿ. ಯಾವಾಗ ಹೊಡಿತ ಇರ್ತಾಳ, ಎಷ್ಟೊತ್ನಾಗ ಹೊಡಿತ, ಹೆಂಗ್ ಹೊಡಿತಾರ ಹೇಳ. ಹೊಡಿತ ಹೋಗಿ 3 ತಾರೀಕು ಕೇಳ್ಕೊಂಡ್ ಬರ್ತಾರ, 3 ತಾರೀಕು ಕೇಳ್ಕೊಂಡ್ ಬರ್ತಾರ. ನಂದಲ್ಲೋಲೆ ಬೈ ಯಾವ ನಂದ ಪ್ಲಾಸ್ಟಿಕ್ ಹೊಡೆದ ತಳ ಹೊಡ್ಬೇಕು. ಅದ ಅಂತೀನಿ ನಾ, ಎಷ್ಟು ಲೇಟ್ ಆಗಿ ಹೆಂಗ್ ಹೊಡಿತು ಈ ತಳ ಅಂತೀನಿ. ತಳ ಇದು ಭಾಳ ಆಡಾಗ್ಲೈತ. ನಿಂದು ಬಾಬಿಟ ಇರ್ಬೇಕು, ನೋಡಿದ್ರೆ ಕಾಣಂಗಿ ಇಲ್ಲ. ನಂದು ಐತೆ, ನಂದು ಹೊಡಿಯಂಗಿಲ್ಲ ತಳ. ಹೊಡ್ಯಾಂಗಿಲ್ಲ ಮತ್ ನಮ್ದು ಹೊಡಿತೈತೆ ಫೀಲ್ ಐತಿ. ನೋಡ್ಲ ಆಯ್ತಲ್ಲ ಹಂಗಂದ್ರ ಬಟ್ ಹೋಗ್ಲಿ ಬಿಡ. ಯಾವ ರೇಟಿಗೆ ತಗೋತಿ? ಈಗ ಕೇಳಿದ್ರೆ ಹೆಂಗ ಮಾಲು ನೋಡಿ ಮುಚ್ಚೆ ಆಮೇಲೆ ವ್ಯಾಪಾರ ಮಾಡ್ತೀನಿ. ಹೌದಲ್ಲ ಮನಿಗ್ ಬಾ ಮಾಡದ ಏನಾದ್ರು ಮಾಡುದ ವ್ಯಾಪಾರ ಅಲ್ಲೇ ಮಾಡ್ತೀನಿ. ನಡಿ ಹಂಗಂದ್ರ ನಡಿ ಹಂಗಂದ್ರ. ಹೊಡಿ. ಅಲ್ಲಲ್ಲ ಸೂರ್ಯಪ್ಪ ಅವ್ರು ಈ ಕಡೆ ಬರಾಕತ್ತಾರ ನೋಡ. ಮೋಸ ಮಾಡ್ತಾರೋ ನಮ್ಮ ಮನೆಗೆ ಹಂಗಲ್ಲು. ನೀನ್ ಎಲ್ಲಾರು ಕೇಳಾಕತ್ತಾರ ಇದು ಕೇಳಾಕತ್ತಿ ನಾನು ಕರ್ಕೊಂಡು ಎಲ್ಲಾರು ಕೇಳಾತಾರ. ಮನಿಗೆ ಯಾಕೆ ಕರ್ಕೊಂಡು ಹೋಗ್ತಿ ಮನಿಗೆ? ನಾವು ಮಾಡಿದಕ್ಕ ನನಗೆ ಪ್ರೀತಿ ಚಂದ್ರಮ ಪ್ರೇಮ ಚಂದ್ರಮ ಹುಡುಗಿ ಸೂರ್ಯಪ್ಪನವ್ರು ಹೆಂಗಿದ್ರು ಹೆಂಗಾಗೋದು ಆ ಮುನಿಕಂತ ಸಂಬಂಧ ಹುಚ್ಚಿಡ್ದಂಗ ಆಗೈತೆ. ಹುಚ್ಚಿಡ್ದಂಗ ಹಂಗೆ ಹರ್ಕೊಂಡು ಅಡ್ಡಾಡತ್ತಾರ. ನಿಮ್ಮಂತ ಹುಡುಗಿಯಾರು ಇದ್ರೆ ಇಲ್ಲ ಮದುವೆ ಮಾಡ್ಕೊಂಡ್ ದಿವಸ ಮನಿ ಕರ್ಕೊಂಡು ಹೋಗ್ತೀವಿ.
ಆದ್ರೂ ಮೌನಿಕಾ ಹಿಂಗ್ ಮಾಡ್ಬೋದಾಗಿತ್ತು ಪಾಪ. ನಿಮ್ಮಂತ ಹುಡುಗಿಯರಿದ್ರೆ ಇದ್ರೆ ಮಾಡ್ತಾರೆ. ಅವ್ ಹಂಗ ಮಾಡ್ತಾರೆ, ಎಲ್ಲಾರು ಒಂದೇ ತರ ಇರಂಗಿಲ್ಲ. ನಡಿ ಪಟ್ನ ಯಾವ ರೇಟಿಗೆ ತಗೊಂತೀನಿ ನೋಡು, ಆ ರೇಟಿಗೆ ಕೊಟ್ಟು ಬಿಡ್ತೇನೆ ಅಂತ ನಡಿ. ಹಾಗಾಗಿ ರೇಟ್ ಮಾತಾಡ್ಬೇಡ, ಬರೀ ಹೋಗ್ನು. ಓಕೆ ಕೆಲಸ ಮಾಡಿ ರೇಟ್ ಫಿಕ್ಸ್ ಮಾಡಿ ಆಮೇಲೆ ಮಾಡ್ಕೊಂಡು ಹೋಯ್ತು. ನನ್ನ ಮಾಲ ಕೊಡಂಗಿಲ್ಲ ದಿನ ಕೊಡ ಅಷ್ಟ. ಅದ ಮಾಡ್ದ ಮಗ ಆಟ ನೋಡಿ ಬಡ 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 ಇಲ್ಲ ಅದ. ಹೋಗ್ಬಿಡು. ಹಾ ಅಷ್ಟ ಮಾಡಿ ನೋಡಿ ಹಂಗಾರ. ಮಡ್ಡಿ ಎಲ್ಲವನ್ನ ಜಾತ್ರ್ಯಾಗ ಒಣಗೋಗಿ ಹಾಲ್ ಬೇಕಂದ್ರೆ ಹಾಲು ಪಕ್ಕ ಜವಾರಿ ಎಣ್ಣೆ ಹಾಲು ಯಾರು ಬೇಕು? ಬರ್ರಿ ಈಗ ಹಿಂದ್ಕೊಂಡು ಬಂದಿರೋ ಏನು ಬಾಜು ತಾತ ಏನಕ್ಕೆ ಇಂತ ಬಂದಿದೆ ಮಗನ? ಬಾಡಿಗೆ ಹಣ್ಣ ನಾ ತಿನ್ಬೇಕಂದ್ರೆ ನೀವು ಬಂದಿರ್ಲಿ ಮಗನ. ಮಗನ ಯಾರ ಅನ್ನ ಯಾರು ಕದ್ದತ್ತಂದ್ರ ಇದ ನನ್ನ ಪಾಲಿಗೆ ಇಟ್ಟದ ಅನ್ನ. ಇದನ್ನ ನಾ ಹೆಂಗ ತಿನ್ಬೇಕು ಹೆಂಗ ಇಟ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಅಂದ್ರೆ ನೀವ್ ಇಬ್ರು ಮದ್ವೆ ಆಗ್ಬೇಕಂತ ಫಿಕ್ಸ್ ಆಗ್ಬಿಟ್ಟಿದೆ ಈಗ. ನೀರ ಗೊಬ್ಬರ ಹಾಕಿದವ ನಾ ತಿಂದ್ರೆ ಮಗನ ಇದ್ರ ಗಿಡ ಹಚ್ಚಿದವ ನಾ ಅದನ್ನ ಇದನ್ನ ನಾನ ತಿನ್ನವ. ಈ ಗಿಡ ಹಚ್ಚಿದವ ನಾ ಆಗಿ ತಯಾರು ಮಾಡಿ ನಾವು ಮಾಡಿ ಅಂತ ಬಿಡ್ತಾವ. ಇನ್ನೇನ್ ಮಾಡ್ತೀವಿ? ಐದಾರು ಟೈಮ್ ಗದಗದ ಕೆಲ್ಸ ಒಳ್ಳೆ ಹೆಲ್ಪ್ ಆಗತ್ತೆ ಗದಮ. ಆಮೇಲೆ ಅಂದ್ರೆ ನೀವ್ ಇಬ್ರು ಮದ್ವೆ ಆಗೋರ ಅನ್ನಂಗಾಯ್ತು. ಇಲ್ಲ ಇಲ್ಲ ಇಬ್ರು ನಾ ಮದ್ವೆ ಆಗ ಯಾರು ಮಾಡ್ಕೋತಿ? ನಮ್ಮಪ್ಪ ದೊಡ್ಡ ಡಾಕ್ಟರ್ ಕೊಟ್ಟು ಮದ್ವೆ ಮಾಡ್ತೇನೆ. ಅವನ ಮಾಡ್ಕೋತಿ? ಯಾಕ ರೋಗಿಗಳು ನೋಡಿ ನೋಡಿ ಅವ್ನು ಅರ್ಧ ರೋಗ ಬಂದಿರ್ತದೆ. ಅದೇ ಮಾಡ್ಕೊಂಡು ಗೊತ್ತಿರೋ ಚೀಪ್ ಈಗಿನ ಕೇರ್ ಮಾಡ್ತಾಬಿಡು. ದಿವಸ ನರ್ಸ್ ಬಾಯ್ಗಳು ನೋಡಿ ಅವ್ನು ಎಂಜಾಯ್ ಮಾಡ್ಕೊತಾನೆ. ಅವ ಅಲ್ಲೇ ಆದ್ರೂ ಎಣ್ಣೆ ಸ್ಟಾಕ್ ಇರ್ತೈತಿ. ಎಣ್ಣೆ ಸ್ಟಾಕ್ ನೋಡೋಣ ಟ್ರೈ ಮಾಡೋದು ನಿನ್ನೆ ನಾನು ಹಿಂದ ಮುಂದ ಹುಟ್ಟಿದ ವೈರಿಗಳ ಇಬ್ಬರು ಕೂಡ ನನ್ನ ಮಗಳನ್ನ ಹಿಂಗ್ಯಾಕ ತಿಕ್ಕಾಕತ್ತೇರಿ? ಏ ಮಮ್ಮ ನಿನ್ನ ಮಗಳನ್ನ ನನಗೆ ಕೊಡು. ಕಮ್ಮಂಗೆ ನೋಡ್ಕೋತಾನೆ ಇಟ್ಕೋತಾನೆ. ಏ ಅದನ್ನ ನಾಯಿ ಮಾಡ್ಯಾನ ಮಗನ? ಇಲ್ಲ ಇಟ್ಕೋತಾನೆ ಕೊಡ. ಇಟ್ಕೊಳಕನೆ ಅಂತ ನಾ ಮಾಡ್ಯಾನ ಮಗನ? ನೋಡ ಒಕ್ಕಲ್ತಾನ ಮಾಡೋ ಮುಖಂದ ನನ್ನ ಮಗಳ ನರ್ಸ್ ಬಾಯಿನ ನಿನಗಂತೂ ನಾ ಕೊಡಂಗಿಲ್ಲ. ಮತ್ತೆ ಅವಂಗಾರೆ ಕೊಡ. ಅವಂಗ ಮೊದ್ಲ ಇಲ್ಲ ಓನ್ ತಳಗಿನ ಮ್ಯಾಗನು ಕುದ್ದಾರ್ಸ್ಕೊತ ತಿರುಗೋ ಮಗ ಇಂಥವಾಗ ನನ್ನ ಮಗಳನ್ನ ಕೊಡ್ಲ್ಯಾ? ನನ್ನ ಮಗಳನ್ನ ಮದುವೆ ಆಗಾಕ ಕ್ಯೂ ಹಚ್ಚಾರ ಕ್ಯೂ. ಎಲ್ಲಿದಾರ ಅವ್ರು? ನಾ ಮುಂದ ನೀ ಬೆಳತನ ಗಜಮ ಮಾಡಿ ಮಕ್ಕೊಂದಾರ. ಈಗ ಎಬ್ಸ್ಕೊಂಡ್ ಬರ್ತಾರೆ. ಯಾಕೆ ಟೆನ್ಷನ್ ತಗೋತಿ? ಏನಾಗೈತಿ ಈಗ? ನಾನು ಬೆಳಗ್ಗೆ ಎದ್ದು ಹಿಂಗ್ ಹೊಂಟಿದ್ನ ಈಗ ಮೀಟ್ ಅದ್ರ ಮಾತಾಡಕತ್ತೀವಿ. ಆಗ 3 ದಿಕ್ಕಿಗೆ 3 ಪೈಖಾನೆ ಕಚ್ಚನೆ ಅದನ್ನ ಬಿಡ್ತಿ ತಾಸ್ಗೊಮ್ಮ ಹಳದ ಕಡೆ ನೋಕಿ ಯಾಕ? 2 in 1 ಹಾಗಂದ್ರ ಸಂಡಾಸ್ ಹೋದ್ರೆ ವಾಕಿಂಗ್ ಹಾಕತ್ತೇನವಾ? ಕರೆಕ್ಟ್ ಆಗಿ ಹೇಳಿದ್ ನೋಡಿ. ಹಂಗಲ್ಲ ಯಾರ ಸೊಬ್ಬಕ್ಕೆ ಕುಂದಬೇಕು. ಇಲ್ಲಿ ಹೊರಗೆ ಬಂದ್ರೆ ಎಲ್ಲಾರು ಮಾತಾಡ್ತಿರ್ತಾರ. ಅಲ್ವಾ ಆಯ್ತಪ್ಪ ಈ ವರ್ಷ ಚಿಂತೆ ಮಾಡ್ಬೇಡ. ಏನಿಲ್ಲಪ್ಪ ನೀ ಯಾರು ಕೊಟ್ಟು ಮದುವೆ ಮಾಡ್ತೀನಿ ಅವ್ರನ್ನ ಮತ್ ಮಾಡ್ಬೋದು. ನೋಡಿ ಎದಕ್ ಬರ್ತೇವ ನನಗೆಲ್ಲ ಗೊತ್ತೈತಿ. ನಡಿ ಮಾವ ನಿನ್ನ ಮಗಳ
ತೆಗಿಯಾಕತ್ತಾರ ನೋಡಪ್ಪ ತೂತ್ ನೋಡು ಎಲ್ಲರೂ ಹೋಗಿ ಜಾಡ್ಸ್ಲಿ ಸೆಟ್ಟಿ ಕೆಟ್ಟ ಅವಘಡ ಅದಾನ್ಲಿಪ್ಪ ನಿಮ್ಮಪ್ಪ. ಬಿಟ್ಟೇನ ಮತ್ತೆ ಹುಸ್ನಾಗ ಕರ್ದಂಗ ಮಾಡತ್ತಲ್ಲ ನನ್ನ ಮಗಳನ್ನ ಎಂದ ಕಂಡರ್ಲೋ ಹೆಣ್ಣ ತಲಿ ಕೆಡುವಂಗ ಒಂದ್ ಪೀಸ್ ರೆಡಿ ಮಾಡಿಬಿಟ್ಟದೆ. ನಮಗ್ ಏನ್ ಮಾಡ್ಬೇಕು ತಡ್ಕೊಳಕ್. ನೀ ನಡಿಯಪ್ಪ ನಾ ಬರ್ತೀನಿ ನೀ ಮೊದಲು ನಡಿ ಅಂತ ಕಳಿ. ನೀ ನಡಿ ಮನಿ, ಯಪ್ಪ ನೀ ಎದಿ ಅಂತ ಬಾಳ್ ಮಾಡಿಲ್ಲ ಒಟ್ಟ ಈಗ ನಡಿ ಮನಿ. ಒಟ್ಟ ನೀ ಎದಿ ಅಂತ ಬಾಳ್ ಮಾಡಿಲ್ಲ ಅಷ್ಟು ಬಾಳ್ ಮಾಡಿ ಇನ್ನೂ ಏನೇನ್ ಮಾಡ್ಬೇಕಂದ್ಯೋ ನೀನ್ ಅವನ ನನ್ನ ಕಲ್ದ ಒಂದ್ ಗುಳ್ಗಿ ಕೊಡ್ತಾನ ಕಲ್ಲವ. ಕಲ್ಲ ಕಸಕ್ ಯಪ್ಪ ಕಲ್ಲ ಒಂದ್ ಕೂಡಿ ಸುಮ್ಮ ಹೋಗಿಲ್ಲ ಏನದು ಕಲ್ಲ ಒಂದು ವಿಷಯ ಗಜಮಾ ಮಾಡಕ ಹೋಗ ಪಟ್ಟ ಹೋಗ್. ಕಲ್ಲವನ ನಿನ್ ಎಟ್ರ ತಿಂಡ್ರಿ ಎಷ್ಟ್ರ ಗಜಮ ಮಾಡೀನಿ ಒಂದ್ ಈಟ ಐತೆ ತಿಂಡಿ ಏನದ ತಿಂಡಿ ತಿಂಡಿ ನಿಮ್ಮ ಅಪ್ಪ ಔಟ್. ನಿಮ್ಮ ಅಪ್ಪ ಒಂದ್ ಈಟ ಐತೆ. ನಿಮ್ಮ ಅಪ್ಪ ಔಟ್. ಇನ್ನು 5 ಗಂಟೆ ಆಯ್ತು ನಾವು ಕಲ್ಲವಂತಕ್ಕೆ ಹೋಗಿ ಗಜಮಾ ಮಾಡಿಬಿಡ ನಾವು ಇಲ್ಲಿ ಮಾಡ್ಬೇಕಂದ್ರೆ ಎಳ್ದಾಡ್ವಿ ಅಂತ. ನೀ ಎಲ್ಲಿ ಮಾಡವ ಗಜಮ ಹಾ ಮನ್ಯಾಗ ನಾನು ಮನ್ಯಾಗ ಮಾವ ಗಜಮಾ ಕೈ ಹಚ್ಬೇಡ ಒಟ್ಟ. ಬರ್ಲಾ ಟಾಟಾ ನಿಮ್ಮ ಅಪ್ಪ ಔಟ್ ಮಾಡಿ ಕಳ್ಸಿ. ಹೊಸರ ಹುಡುಗನ ಗಾಡಿ ಎಲ್ಲ ತಗೊಂಡ್ ತರ್ಬೇಕು ಮಾಡವ ಗಜಮಾ. ಇದು ಪಕ್ಕ ಕೋಲಾಟ ಆಗ್ಲಿಲ್ಲ. ಚಿನಿನ ಬಡಿದಾಡ್ಲಿಲ್ಲ ಅಲ್ಲಿ. ಚಿನಿ ಬಡ್ದಾಡ್ಬೇಕು. ಒಂದೈದು ಚಿನಿ ಹೆಂಗ್ ಬಡ್ದಾಡ್ತೈತಿ ಯಾರ್ದಲ್ಲ ಅವನೊಂದು ನಂದೊಂದು ಚಿನಿ. ಕುಣಿ ಕುಣಿ ಅವ್ ಚಿನಿ ನೀ ಎರಡು ಚಿನಿ ಬಡಿಬೇಕಲ್ಲಿ ಹೋಗಿ. ಬಡ್ದಾಡ್ಲ ನೀವು ಏನೇ? ಏ, ನಾ ಹೇಳ್ದ ಒಟ್ಟ ಅಲ್ಲ ನಾ ಹೇಳ್ದಂಗ ಬಡ್ದಾಡಿದ್ರೆ 2 ಚಿನಿ ಬಡ್ದಾಡ್ತಾವ. ಎಲ್ಲ ನಡಬಾರಿ ಚೆಂಡು ಬೇಕಲ್ಲ ಅದ ಈ ಕಾಲಿಲಿ ಎತ್ತು ಬಿಡಿ. ನಡ್ರಿ ಇಲ್ಲ ಸಾಕ ಅಲ್ಲಿ ಕುಂತಾರ ಬಾ ಒಲ್ಲ ಹಾಯಿಸ್ಬೇಡಿ ಎಬ್ಸ್ಬಿಡಿ. ಲಾಸ್ಟ್ ಗದಮ ಇದೆ. ಲಾಸ್ಟ್ ಗದಮ ಪೊಲ್ಲ ಹಾಯಿಸ್ಬಿಡ ಚಾದ ಕುಡಿಗಪ್ಪ ನೋಡ್ರದ ಯಾವಾಗ ಇಡೀ ನಾಡ ನಿನ್ನ
ಕಂಬಳಿ 100 ರೂಪಾಯಿ ಕೊಟ್ಟು ಮಾಮ ರೈತರ ನಾಡಿನಲ್ಲಿ ನಾಡದ್ರೋಹಿ ದೇಶದ್ರೋಹಿ ಭೂದ್ರೋಹಿಗಳು ಎದುರಿಗೆ ಬಂದರೆ ಮಾದಾಯ ಬಂಡಾಯ ಕಾವೇರಿ ಕನಸನ್ನು ದಕ್ಕಿಸಿಕೊಂಡು ರೈತರ ಕನಸಿಗೆ ಕನಸುಗಾರನಾಗಿ ಕರ್ನಾಟಕ ಕರುಣೆಯ ಕಂದನಾಗಿ ಭಾರತ ದೇಶಕ್ಕೆ ಬದ್ದೂರ್ ಹುಲಿಯಾಗಿ ಈ ರೈತರಿಗೆ ಜನಮೆಚ್ಚಿದ ರೈತನಾಗುವುದೇ ಈ ಚಲದಕ್ಕ ಮಲ್ಲನ ಚಮತ್ಕಾರ. ಹುಲಿಯಾನ ಗಾತಾತು ಹುಲಿಯಾನ ಗಾತಾತು. ಯಾಕೆ ಮುಕುಂದ ಏನಾಯ್ತು? ಏನಿಲ್ಲ ಹುಲಿಯಾನ, ನಮ್ಮ ರೈತರ ಗೋಡೌನದಲ್ಲಿ ಬಚ್ಚಿಟ್ಟ